ನಮಸ್ತೆ ಮೇಡಮ್, ಕೌಶಿಕ್ ಗಟ್ಟಿಗರ್ ಬೆಂಗಳೂರಿಂದ. ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈ ಧರ್ಮ ಏನು ಮತದ ಒಂದು ವಾಕ್ಯಗಳನ್ನು ಹೇಳಿ ಏನು ಹತ್ಯೆಗಳು ನಡೀತಿದೆ, ನಂತರ ಭಯೋತ್ಪಾದನೆ ನಡೀತಿದೆ, ಅದರ ತದ್ವಿರುದ್ಧವಾಗಿ ಏನು ಭಗವದ್ಗೀತೆಯಿಂದ ನಮಗೆ ಮನಸ್ಸಿನ ಮೇಲೆ ಹಿಡಿತ ಆಗಿರ್ಬೋದು, ಸಮಾಜದ ಪರಿವರ್ತನೆಯನ್ನು ನಾವು ಆಲೋಚನೆ ಮಾಡಬೇಕು ಅಂತ ನಾವು ಹೊರಡುವಾಗ ಆ ಮಾತು ಹೇಳಿದ ಕೂಡಲೇ ನಮ್ಮ ಮೇಲೆ ಒಂದು ಅಪವಾದ ಏನು ಬರುತ್ತೆ ಅಂತ ಹೇಳಿ, ನೀವು ಮನುವಾದಿಗಳು, ನೀವು ಕೇಸರೀಕರಣ ಮಾಡ್ತೀರಿ ಅಂತ. ಯಾಕೆ ಈ ವಿಸ್ಮೃತಿ ನಮ್ಮಲ್ಲಿ ಬೆಳೀತಿದೆ ಸಮಾಜದಲ್ಲಿ ಅಂತ ನನ್ನ ಪ್ರಶ್ನೆ. ಮನುವಾದ ಅಂದ್ರೆ ಏನಂತ ನಿಮ್ಗೆ ಏನಾದ್ರು ಗೊತ್ತಾ? ಮನುವಾದ ಅಂದ್ರೆ ಏನು ನಿಮ್ಗೆ ಏನಾದ್ರು ಗೊತ್ತಾ? ನೋಡಿ, ನಮ್ಮಲ್ಲಿ ಹಲವಾರು ಸ್ಮೃತಿಗಳಿವೆ. ಸ್ಮೃತಿ ಅಂದರೆ ಕಾನ್ಸ್ಟಿಟ್ಯೂಷನ್ ಅಂತ. ಆ ಕಾಲಕ್ಕೆ ಅದು ಕಾನ್ಸ್ಟಿಟ್ಯೂಷನ್. ಅದರಲ್ಲಿ 3 ಭಾಗ ಇರುತ್ತೆ: ಆಚಾರ ಭಾಗ, ವ್ಯವಹಾರ ಭಾಗ, ಪ್ರಾಯಶ್ಚಿತ್ತ ಭಾಗ ಅಂತ. ಆಚಾರ ಭಾಗದಲ್ಲಿ ಪರ್ಸನಲ್ ಧರ್ಮ ಇರುತ್ತೆ. ಮನುಷ್ಯ ಹೇಗಿರಬೇಕು, ಶುಚಿತ್ವ, ಸ್ವಚ್ಛತೆ, ಕೈಕಾಲು ತೊಳೆಯೋದು, ಸ್ನಾನ ಮಾಡೋದು, ಸ್ತ್ರೀ ಧರ್ಮ, ಪುರುಷ ಧರ್ಮ, ರಾಜಧರ್ಮ, ವರ್ಣ ಧರ್ಮ, ಆಶ್ರಯ, ಇದೆಲ್ಲ ಬರುತ್ತೆ. ವ್ಯವಹಾರದಲ್ಲಿ ಟ್ಯಾಕ್ಸೇಷನ್ ಇರ್ಬೋದು, ಅಥವಾ ದಂಡ ಹೆಂಗೆ ಕೊಡಬೇಕು, ಪೀನಲ್ ಕೋಡು, ಇದೆಲ್ಲ ಬರುತ್ತೆ. ಸಮಾಜದಲ್ಲಿ ಹೆಂಗಿರಬೇಕು ನಾವು, ಸಾಮೂಹಿಕವಾಗಿ ಹೆಂಗೆ ಬದುಕಬೇಕು ಇತ್ಯಾದಿ ಬರುತ್ತೆ. ಪ್ರಾಯಶ್ಚಿತ್ತದಲ್ಲಿ ಪ್ರಾಯಶ್ಚಿತ್ತಗಳೆಲ್ಲ ಬರುತ್ತೆ. ಸೊ ಆ ಥರದ ಒಂದು ಸ್ಮೃತಿ ಮನುಸ್ಮೃತಿ, ಆಯ್ತಾ? ಒಂದು ಹೇಳ್ತೀನಿ, ಮನುವಾದಿ ಅಂತ ಬೈಯೋರು ಯಾರೂ ಮನುಸ್ಮೃತಿ ಓದಿಲ್ಲ. ನಾನು ಮನುಸ್ಮೃತಿನ ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಅವನು ಸ್ಪಷ್ಟವಾಗಿ ಮನು ಮಹರ್ಷಿ ಹೇಳ್ತಾನೆ, ನನ್ನ ದೇಶ ಕಾಲಕ್ಕೆ ಅನುಗುಣವಾದಂಥ ಒಂದು ಸ್ಮೃತಿಯನ್ನು ರಚಿಸಿದ್ದೀನಿ ಅಂತ. ಯಾವುದು ಕೂಡ ಇದೇ ಅಲ್ಟಿಮೇಟ್, ಇದು ಬಿಟ್ಟರೆ ಬೇರೆ ಇಲ್ಲ ಅಂತ ಯಾವ ಸ್ಮೃತಿಕಾರರು ಹೇಳೋದಿಲ್ಲ. ಮನುಸ್ಮೃತಿ ಒನ್ ಆಫ್ ದ ಓಲ್ಡೆಸ್ಟ್. ಅದಾದ್ಮೇಲೆ ಎಷ್ಟೋ ಬಂದಿವೆ. ನಾವು ಯಾರು 100% ಸ್ಮೃತಿಗಳನ್ನು ಪಾಲಿಸ್ತಾ ಇಲ್ಲ. ಅದರಿಂದ ಯಾರು ನಮ್ಮನ್ನು ತಪ್ಪಿತಸ್ಥರು ಅಂತ ಹೇಳಲ್ಲ. ಯಾಕೆಂದರೆ ದೇಶ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ತೆಗೆದುಕೊಂಡಿದ್ದೀವಿ, ಕೆಲವು ಉಳ್ಕೊಂಡಿವೆ. ಸಮಾಜ ಬದಲಾದಂತೆ, ಜೀವನ ಬದಲಾದಂತೆ ಬದಲಾಗತ್ವೆ. ಮೂಲಭೂತ ಕಲ್ಪನೆ ಏನಿದೆ, ಸಮಷ್ಟಿ ಹಿತ ಅಂತ ಹೇಳದ್ನಲ್ಲ, ಅದು ಮೂಲಭೂತ ಕಲ್ಪನೆ. ಸನಾತನ ಧರ್ಮದಲ್ಲಿ ಸಮಷ್ಟಿ ಹಿತ ಅನ್ನೋದನ್ನು ಕಾಪಾಡೋಕ್ಕಾಗಿ ಸ್ಮೃತಿಗಳಿರೋದು.